ಇಡೀ ಭಾರತ ಪರಕೀಯರ ದಾಳಿಗೆ ತುತ್ತಾದ ಸಂದರ್ಭದಲ್ಲಿ ಹಿಂದೂಗಳಿಗೆ ಆರಾಧ್ಯ ದೈವವಾಗಿ ಹಿಂದೂ ಸ್ವರಾಜ್ಯ ಸಂಸ್ಥಾಪಕರಾದ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿರಾವ್ರವರ ಜನನ ಮತ್ತು ಅವರು ನಡೆಸಿದಂಥ ಶೌರ್ಯ ಸಾಹಸ ಪರಾಕ್ರಮಗಳಿಂದ ನಾವೆಲ್ಲ ಇಂದು ಭಾರತ ದೇಶದಲ್ಲಿ ಹಿಂದೂಗಳಾಗಿ ಉಳಿದಿದ್ದೇವೆ ಅನ್ನೋದಕ್ಕೆ ಯಾವುದೇ ಅನುಮಾನವಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಅಂತಹ ಮಹಾನುಭಾವರ ಜಯಂತಿಯನ್ನು, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲಾಗಿದ್ದು, ಅಂತಹ ಸರ್ಕಾರದ ವತಿಯಿಂದ ಆಚರಿಸಲಾದ ಜಯಂತಿಯ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಏನು ದಿನಾಂಕ 19ನೇ ತಾರೀಕು ಈ ಒಂದು ಮತಾಂಧ ಮುಸ್ಲಿಮರು ನಮ್ಮ ಮಹಾರಾಜರ ಶೋಭಾಯಾತ್ರೆಗೆ ಧಕ್ಕೆಯನ್ನುಂಟು ಮಾಡಿ ಕಲ್ಲುಗಳನ್ನು ಎಸೆದು ಚಪ್ಪಲನ್ನು ಎಸೆದು ದೊರೆತಂಥ ಈ ದುಷ್ಕೃತ್ಯವನ್ನು ಖಂಡಿಸಿ ಇಡೀ ಭಾರತ ಸಮಾಜದ ಈ ಹಿಂದೂ ಸಮಾಜದ ಪ್ರತಿಯೊಬ್ಬರೂ ಸಹ ಖಂಡನೆ ಮಾಡ್ತಾ ಇದ್ದಾರೆ. ಇದು ಒಂದು ಎಚ್ಚರಿಕೆ ಆಗಬೇಕು ಈ ಸರ್ಕಾರಕ್ಕಾಗಲಿ ಈ ಮತಾಂಧ ಮುಸ್ಲಿಮರಿಗಾಗಲಿ ಇಂತಹ ದುಷ್ಕೃತ್ಯಗಳನ್ನು ಎಸಗುವ ದುಷ್ಕರ್ಮಿಗಳಿಗಾಗಲಿ ಈ ನಮ್ಮ ಹಿಂದೂಗಳ ಒಗ್ಗಟ್ಟು ಶಕ್ತಿಯುತವಾಗಿ ಪ್ರದರ್ಶನವಾಗಿ ಈ ಒಂದು ಘಟನೆಯನ್ನು ಖಂಡಿಸುವ ಮೂಲಕ ಇಡೀ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾರು ಈ ದುಷ್ಕರ್ಮಿಗಳು ಇಂತಹ ಕೃತ್ಯವನ್ನು ಎಸಗಿದ್ದಾರೋ, ಆ ಕೃತ್ಯವನ್ನು ಎಸಗಲಿಕ್ಕೆ ಕಾರಣರಾಗಿದ್ದಾರೋ ಅವರಿಗೆ ಅವಕಾಶ ಕೊಟ್ಟಂತಹ ಮಸೀದಿಯ ಮುಖಂಡರು ಸಹ ಕಾನೂನು ಶಿಕ್ಷೆಗೆ ಒಳಪಡಿಸಿ ಅವರ ಮೇಲೆ ಅತ್ಯುಗ್ರವಾದ ಶಿಕ್ಷೆಯನ್ನು ಕೊಟ್ಟುವ ಮೂಲಕ ನಮ್ಮ ಈ ಸಮಾಜವನ್ನು, ಈ ಹಿಂದೂ ಜಾಗರಣೆಯನ್ನು ನಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಳ್ಳಾರಿಯ ಸಮಗ್ರ ಸುದ್ದಿಗಾಗಿ ಬಳ್ಳಾರಿ ವಾರ್ತೆ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.